ಬಡವ್ರ ಮಕ್ಕಳು ಬೆಳಿಬೇಕು ಕಣ್ರಯ್ಯ. ಬಡವ್ರ ಮಕ್ಕಳು ಬೆಳಿಬೇಕಂತಿಲ್ಲ. ಅವ್ರಿಗೆ ಒಂದು ತುಂಬ ಹೃದಯದ ಒಂದು ಅಭಿಮಾನ ಅವರಿಗೆ. ಸೊ ಈ ಚಿತ್ರಕ್ಕೆ ಬಂದಿರತಕ್ಕಂಥ ಮಾಧ್ಯಮ ಮಿತ್ರರಿಗೆಲ್ಲ ನನ್ನ ತುಂಬ ಹೃದಯ ಧನ್ಯವಾದಗಳು. ಹಾಗೆ ವೇದಿಕೆ ಮೇಲಿರೋ ಎಲ್ಲ ಗಣ್ಯರಿಗೂ ನನ್ನ ತುಂಬ ಹೃದಯದ ಧನ್ಯವಾದಗಳು. ಸೊ ಈ ಚಿತ್ರದಲ್ಲಿ ಮುಖ್ಯ ಭೂಮಿಕೆಯಲ್ಲಿ ನಮ್ಮ ಸುಚೀಂದ್ರ ಪ್ರಸಾದ್ ಸರ್ ಅವರು ಅಭಿನಯಿಸಿದ್ದಾರೆ, ಹಾಗೆ ಸಂಗೀತ ಮೇಡಮ್ ಅಭಿನಯಿಸಿದ್ದಾರೆ. ಸೊ ಅವರ ಮಕ್ಕಳಾಗಿ ರಾಜವರ್ಧನ್, ಲಾವಣ್ಯ, ವೈಭವಿ ಅಭಿನಯಿಸಿದ್ದಾರೆ. ಹಾಗೆ ತುಂಬಾ ಹಿರಿಯ ಕಲಾವಿದರು ನಮ್ಮ ಚಿತ್ರದಲ್ಲಿದ್ದಾರೆ. ಜಗದೀಶ್ ಕೊಪ್ಪ ಸರ್ ಇದ್ದಾರೆ. ಆಮೇಲೆ ನಮ್ಮ ಫ್ರೆಂಡ್ಸ್ ವಾಸು ಸರ್ ಒಂದು ವಿಶೇಷವಾದ ಒಂದು ಪಾತ್ರದಲ್ಲಿ ಕಾಣಿಸ್ಕೊಳ್ತಾ ಇದ್ದಾರೆ. ಹಾಗೆ ಶಿವರೆಡ್ಡಿ ಸರ್ ಇದ್ದಾರೆ, ಅವರು ಒಂದು ವಿಶೇಷ ಪಾತ್ರದಲ್ಲಿ ಕಾಣಿಸ್ಕೊಂಡಿದ್ದಾರೆ. ಸೊ ನಮ್ಮ ಅಮಿತ್ ಅವರಿದ್ದಾರೆ. ಆಮೇಲೆ ಮೂಗೂರು ಸುರೇಶ್ ಅವರು ಏನೋ ಕಾರಣಾಂತರದಿಂದ ಶೂಟಿಂಗ್ ಇತ್ತಂತೆ, ಸಡನ್ಲಿ ಫಿಕ್ಸ್ ಆಯ್ತು, ಬರ್ಲಿಕ್ಕೆ ಆಗ್ಲಿಲ್ಲ ಅಂತ ಹೇಳಿದ್ರು. ಹಾಗೆ ನಮ್ಮ ಚಂದ್ರಪ್ರಭಾ ಕಾಮಿಡಿ ಕಿಲಾಡಿಗಳು, ಸೊ ಅವರು ಇದ್ದಾರೆ. ಮಂಜು ಪಾವಗಡ ಅವರು ಇದ್ದಾರೆ. ಸೊ ಅವರು ಇವತ್ತು ಶೂಟಿಂಗ್ ಅಲ್ಲೇ ಇದ್ದಾರೆ, ಆರ್ ನಗರದಲ್ಲಿ ನಡೀತಾ ಇದೆ. ಪಾಪ ಶೆಡ್ಯೂಲ್ ಇಂದ ಬರ್ಲಿಕ್ಕೆ ತೊಂದರೆ ಆಯ್ತು, ಬೇಜಾರು ಮಾಡ್ಕೋಬೇಡಿ ಅಂತ ಫೋನ್ ಮುಖಾಂತರ ತಿಳಿಸಿದ್ರು. ಸೊ ಮೊದಲನೇದಾಗಿ ನಮ್ಮ CS ವೆಂಕಟೇಶ್ ಅಣ್ಣ ಅವರಿಗೆ ಈ ಚಿತ್ರದಿಂದ ಒಳ್ಳೇದಾಗಬೇಕು. ಯಾಕೆಂದ್ರೆ ನಮ್ಮಂತ ಒಂದು ಹೊಸ ಚಿತ್ರತಂಡನ ಬೆಳೆಸ್ಬೇಕಂದ್ರೆ ಒಂದು ಬೆನ್ನೆಲುಬಾಗಿ ಒಬ್ಬರು ಇದ್ರೆ ಮಾತ್ರ ಸಾಧ್ಯ. ಸೊ ಇದರಲ್ಲಿ ಒಂದು 4 ಹಾಡುಗಳಿದ್ದು ತುಂಬಾ ಅದ್ಭುತವಾಗಿ ತುಂಬಾ ಟೈಮ್ ತಗೊಂಡು ಮಾಡಿದೀನಿ ನಾನು. ಇಷ್ಟು ನೀವು ಸಾವಿರಾರು ಸಾಂಗ್ ಇದೆ ನಂದು ಯೂಟ್ಯೂಬ್ ಅಲ್ಲಿ, ಮಂಜು ಕವಿ ಸಾಂಗ್ಸ್ ಅಂತ ನಿಮಗೆ ಗೊತ್ತು. ಸೊ ಈ ಚಿತ್ರಕ್ಕೆ ನಾನು ವಿಶೇಷವಾಗಿ ಟೈಮ್ ತಗೊಂಡು ಸಾಹಿತ್ಯ ಆಗ್ಲಿ, ಟ್ಯೂನ್ ಕಾಂಪೋಸ್ ಮಾಡೋದಾಗ್ಲಿ ತುಂಬಾ ಟೈಮ್ ತಗೊಂಡು ಮಾಡಿದ್ದೀನಿ. ಯಾಕಂದ್ರೆ ಮುಂದಿನ ದಿನಗಳಲ್ಲಿ ಇದರ ಒಂದು ಸಾಂಗ್ಗಳ ಬಗ್ಗೆ ಆಗ್ಲಿ, ಒಂದು ಟೀಚರ್ ಬಗ್ಗೆ ಆಗ್ಲಿ ನಿಮ್ಮ ಮುಂದೆ ಪ್ರಸ್ತಾಪ ಮಾಡ್ತೀನಿ. ಸೊ ಹಾಗೆ ನಮ್ಮ ಚಿತ್ರತಂಡಕ್ಕೆ ಶುಭ ಹಾರೈಸಲು ಬಂದಂತ DCP ದೇವರಾಜ್ ಸರ್ಗೆ ನಮ್ಮ ಚಿತ್ರತಂಡದ ಕಡೆಯಿಂದ ತುಂಬ ಹೃದಯದ ಧನ್ಯವಾದಗಳು ಸರ್. ಹಾಗೆ ನಮ್ಮ ಬಾಮ ಹರೀಶಣ್ಣ ಅವ್ರು ಬಂದಿದ್ದಾರೆ. ಸೊ ಅವ್ರು ತುಂಬಾ ಬಿಸಿ ಶೆಡ್ಯೂಲ್ ಅಲ್ಲೇ ಬಿಡುವು ಮಾಡ್ಕೊಂಡ್ ಬಂದ್ರು. ನಿನ್ನೆನೆ ಹೇಳಿದ್ರು ಬರ್ತೀನಿ ಮಂಜು, ಖಂಡಿತ ಬರ್ತೀನಿ ಅಂತ ಹೇಳಿ. ಸೊ ಅವರು ಅಷ್ಟೇ ನಮ್ಮ ಕಲಾವಿದರನ್ನ ತುಂಬಾ ಸಪೋರ್ಟ್ ಮಾಡ್ಕೊಂಡು ಬಂದಿದ್ದಾರೆ. ಹೊಸಬರಿಗೆ ಅಂದ್ರೆ ಅವ್ರು ಫಸ್ಟ್ ಸಪೋರ್ಟ್ ಮಾಡ್ತಾರೆ. ಸೊ ಹಾಗಾಗಿ ಇಡೀ ನಮ್ಮ ತಂಡಕ್ಕೆ ನೀವು ಹಾರೈಸಬೇಕು. ಯಾಕಂದ್ರೆ ಮಾಧ್ಯಮ ಮಿತ್ರರಿಂದನೇ ನಮ್ಮಂತ ಹೊಸ ಚಿತ್ರತಂಡ ಮುಂದೆ ಬರ್ಲಿಕ್ಕೆ ಸಾಧ್ಯ. ದಯವಿಟ್ಟು ಹಾಗೆ ನಮ್ಮ CS ವೆಂಕಟೇಶ್ ಅಣ್ಣ ಅವರ ಕುಟುಂಬ ಎಲ್ಲ ಬಂದಿದ್ದಾರೆ. ಸೊ ಅವರ ಒಂದು ಬ್ಲೆಸ್ಸಿಂಗ್ ಕೂಡ ನಮ್ಮ ಮೇಲೆ ಇರಲಿ. ಹಾಗೆ ನನ್ನ ಚಿತ್ರತಂಡಕ್ಕೆ ನಾನು ಶುಭ ಹಾರೈಸ್ತಾ ಇದ್ದೀನಿ. ಥ್ಯಾಂಕ್ ಯು, ಧನ್ಯವಾದಗಳು. ಸ್ನೇಹಿತರಿಗೆಲ್ಲರಿಗೂ, ಮಾಧ್ಯಮ ಮಿತ್ರರಿಗೆಲ್ಲರಿಗೂ, ಎಲ್ಲ ನಮ್ಮ ಹಳೆಯ ಸ್ನೇಹಿತರೇ ಇರೋದು. ಸೊ ತುಂಬ ಆಫ್ಟರ್ ಲಾಂಗ್ ಟೈಮ್ 5 ಇಡಿಯಟ್ಸ್ ಆದಮೇಲೆ ನಿಮ್ಮೆಲ್ಲರನ್ನು ಮೀಟ್ ಮಾಡ್ತಾ ಇರೋದು ನಾನು. ಈಗೆಲ್ಲ ವ್ಯವಸಾಯ ಮಾಡ್ಕೊಂಡಿದ್ದೀನಿ ಆರಾಮಾಗಿ. ಸೊ ನಮ್ಮ ವೆಂಕಟೇಶ್ ಅವ್ರಿಗೂ ನಮಗೂ ಒಂದು ತುಂಬ 2002ರಿಂದ ನಮ್ಮನ್ನು ಹೊಸಕೋಟೆ ಮತ್ತು ಕೋಲಾರ ಪೂರ್ತಿ ಅರ್ಧ ಬೆಂಗಳೂರು ಗ್ರಾಮಾಂತರ ನಮ್ಮನ್ನು ಕನ್ನಡ ರಕ್ಷಣಾ ವೇದಿಕೆ ಫಂಕ್ಷನ್ ಎಲ್ಲಿದ್ದರೆ ಅಲ್ಲಿ ವಾಸು ಇರ್ತಾರೆ. ನಮ್ಮ ಮನೆಯಲ್ಲಿರೋ ಒಂದು 5,000 ಸೀಲ್ಡ್ ಇದೆ, ಅದರಲ್ಲಿ ಒಂದು 1,000 ಸೀಲ್ಡ್ ಇವರೇ ಕೊಟ್ಟಿರ್ತಾರೆ ನನಗೆ. ಅಷ್ಟು ಫಂಕ್ಷನ್ಗೆ ನಾನು ಕರ್ಕೊಂಡು ಹೋಗಿದ್ದೆ, ನಾನು ಬಿಟ್ಟೇ ಇಲ್ಲ ಯಾವ ಫಂಕ್ಷನ್ಗೂ. ಅವ್ರು ಸ್ಟಾರ್ಟಿಂಗಿಂದ ಹಿಡಿದು ಈಗ ಮನೆವರೆಗೂ ನನಗೆ ಬೇಜಾರಾಗಿ ಬಿಟ್ಬಿಟ್ಟೆ ಇಲ್ಲೋ, ಅಷ್ಟು ಮನೆಯಲ್ಲಿ ಸೀಲ್ಡ್ಗಳಿದ್ದಾವೆ. ಸೊ ಅಷ್ಟು ಸ್ನೇಹ ನಮ್ಮಿಬ್ಬರಿಗೂ. ನಾನು 15 ವರ್ಷದಿಂದ ಬಲೆ ಹಾಕಿದೆ ಅವ್ರು ನಿರ್ಮಾಪಕನ ಮಾಡೋಣ ಅಂತ. ಬಟ್ ಮಂಜು ಕವಿ ಸಡನ್ನಾಗಿ ಅವ್ರನ್ನ ಕರ್ಕೊಂಬಂದು ಬಿಟ್ಬಿಟ್ರು. ಅದೊಂದು ಹೊಟ್ಟೆ ಊರಿದೆ ನನಗೆ. ಯಾಕೆಂದರೆ 15 ವರ್ಷ ತಿರುಗಾಡಿದೆ ಅವ್ರ ಹಿಂದೆ. ಅವ್ರನ್ನ ನಿರ್ಮಾಪಕರಾಗಿ ಕರ್ಕೊಂಬರೋಣ ಇಂಡಸ್ಟ್ರಿಗೆ, ಒಂದು ಒಳ್ಳೆ ನಿರ್ಮಾಪಕರು ಮಾಡೋಣ, ನಾನು ಹೀರೋಗಿ ಮಾಡೋಣ ಅಂತ ನಾನು ಟ್ರಯಲ್ ಮಾಡಿದ್ದು. ಈ ಕ್ಯಾರೆಕ್ಟರ್ ಮಾಡೋ ಅಷ್ಟು ಟೈಮಿಗೆ ಬಂದವರು ಅವರು. ಓಕೆ. ಸೊ ಇದು ನನಗೂ ವೆಂಕಟೇಶ್ ಅವ್ರಿಗೂ ಅದು ನಾನು ಆ್ಯಕ್ಚುಲಿ ಹೀರೋ ಆಗಿ ನಾವು ತುಂಬ ಸಲ ಅಂದ್ಕೊಂಡ್ವಿ, ತುಂಬ ಕತೆಗಳು ಮಾತಾಡ್ಕೊಂಡ್ವಿ. ಆಮೇಲೆ ನಮ್ಮ ತುಂಬ ಇಬ್ಬರಿಗೂ ಒಡನಾಟ ಜಾಸ್ತಿ. ಹೊಸಕೋಟೆ ಕಡೆ ಹೋದರೆ ಅಲ್ಲಿ ರಾತ್ರಿ 10 ಗಂಟೆವರೆಗೂ ಡ್ಯೂಟಿ ಹಾಕ್ಕೊಂಡು ಬರ್ತಿದ್ದೆ. ಅವ್ರ ಗೆಸ್ಟ್ ಹೌಸಲ್ಲಿ ತುಂಬ ಸಲ ಇರ್ತಿದ್ದೆ. ಇಷ್ಟು ಟ್ರೈ ಮಾಡಿದೆ, ನನಗೆ ಬಿದ್ದಿಲ್ಲ. ಮಂಜು ಕವಿ ಹೆಂಗೆ ಬೆಳೆಸಿದ್ರು ಅಂತ ಕೇಳಬೇಕು ಅಂತ ಒಂದು ಆಸೆ ಇದೆ. ಸೊ ಚಿತ್ರರಂಗಕ್ಕೆ ಒಳ್ಳೆ ನಿರ್ಮಾಪಕರು ಬರಬೇಕು. ಸೊ ಎದುರ್ತಾರೆ, ತುಂಬ ಸಿನಿಮಾ ಲ್ಯಾಂಡ್ ಅಂದರೆ ತುಂಬ ಎದುರ್ತಾರೆ. ನಾನು ಅವ್ರಿಗೆ ಧೈರ್ಯ ಹೇಳಿ 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 ಅವ್ರನ್ನ ರೆಡಿ ಮಾಡಿದ್ದೆ. ಕರೆಕ್ಟಾಗಿ ಕ್ಯಾಚ್ ಮಂಜು ಹಾಕ್ಕೊಂಡಿದ್ದಾರೆ. ಒಳ್ಳೇದಾಗಲಿ. ಅವ್ರ ಸಿನಿಮಾದಲ್ಲಿ ಆ್ಯಕ್ಚುಲಿ ನಾನು ಹೀರೋ ಆಗಿ ಮಾಡ್ತಾ ಇದ್ದೀನಿ. ನೆಕ್ಸ್ಟು ಕ್ಯಾರೆಕ್ಟರ್ ಚಿಕ್ಕ ಮಾಡ್ತಾ ಇಲ್ಲ. ತುಂಬ ಪಿಕ್ಚರ್ಸಲ್ಲಿ ಕೇಳಿದ್ರು. ಬಟ್ ಈ ನಮ್ಮ ವೆಂಕಟೇಶ್ ಸಿನಿಮಾಗೋಸ್ಕರ ನಾನು ಒಂದು ಸ್ಮಾಲ್ ಗೆಸ್ಟ್ ಕ್ಯಾರೆಕ್ಟರ್ ಒಪ್ಕೊಂಡಿದ್ದೀನಿ. ಯಾಕೆಂದರೆ 15 ವರ್ಷ ಇವ್ರು ನಿರ್ಮಾಪಕರ ಮಾಡಬೇಕು ಅಂತ ಒಂದು ಆಸೆ ಇತ್ತಲ್ಲ. ಸೊ ಅದಕ್ಕೆ ಅವ್ರು ಬೇಡಲ್ಲಿ ಅಟ್ಲೀಸ್ಟ್ ಒಂದು ಕ್ಯಾರೆಕ್ಟರ್ ಅದಾದರೂ ಕಾಣಿಸ್ಕೊಳ್ಳಲ್ಲ ಅಂತ ಹೇಳ್ಬಿಟ್ಟು ಒಪ್ಕೊಂಡಿದ್ದೀನಿ. ಇಲ್ಲಾಂದರೆ ಕ್ಯಾರೆಕ್ಟರ್ ಮಾಡ್ತಾ ಇರಲಿಲ್ಲ ನಾನು. ಓಕೆ. ಸೊ ವೆಂಕಟೇಶ್ ಅವರು ನೆಕ್ಸ್ಟ್ ಇನ್ನು ಒಳ್ಳೆ ದೊಡ್ಡ ಸಿನಿಮಾ ಮಾಡಬೇಕು. ಇದು ಅವ್ರಿಗೆ ಶಾಂಪಲ್ ಅಷ್ಟೇ. ತುಂಬ ದುಡ್ಡಿದೆ, ತುಂಬ ಚೆನ್ನಾಗಿದ್ದಾರೆ ಅವರು. ಇಂಥವ್ರು ನಮ್ಮ ಇಂಡಸ್ಟ್ರಿಗೆ ಬಂದರೆ ನಮ್ಮ ಇಂಡಸ್ಟ್ರಿ ಎಲ್ಲರೂ ಸ್ವಲ್ಪ ಚೆನ್ನಾಗಿರುತ್ತೆ. ಸೊ ಚೆನ್ನಾಗಿ ಬಳಸ್ಕೋಬೋದು.
ಸೊ ಹೆಸರು ಅಲ್ಲ ಅವ್ರಿಗೆ ದೇವ್ರು ಚೆನ್ನಾಗಿ ಕೊಟ್ಟಿದ್ದಾನೆ. ಸೊ ನನ್ನ ಕಣ್ಣು ಮುಂದೆನೇ ಬೆಳೆದವರು, ಅವರು ಚೆನ್ನಾಗಿ ಬೆಳೆದವರು, ಕಷ್ಟಪಟ್ಟು ರಾತ್ರಿಯಾಗಲೂ ಕಷ್ಟಪಟ್ಟು ಬೆಳೆದ್ರು. ಸೊ ಅದಕ್ಕೆ ಅಂಥವ್ರನ್ನ ಒಳ್ಳೆ ಸಿನಿಮಾ ಮಾಡ್ಸೋಣ, ಅವ್ರಿಗೂ ಒಳ್ಳೆ ದುಡ್ಡು ಬಂದರೆ 4 ಸಿನಿಮಾ ಮಾಡ್ತಾರೆ, ನಮ್ಮ ಚಿತ್ರರಂಗಕ್ಕೂ ಒಳ್ಳೇದಾಗುತ್ತೆ. ಸೊ ಈಗ ಶಾಂಪಲ್ ಅಷ್ಟೇ ಇದರಿಂದ ಏನು ದೊಡ್ಡ ಇದಿಲ್ಲ ಅವ್ರಿಗೆ. ನೆಕ್ಸ್ಟ್ ದೊಡ್ಡ ಸಿನಿಮಾ ಮಾಡ್ತಾರೆ. ಸೊ ಎಲ್ಲರೂ ಸಪೋರ್ಟ್ ಮಾಡೋಣ, ನಮ್ಮ ಇಂಡಸ್ಟ್ರಿ ಎಲ್ಲರೂ ಸಪೋರ್ಟ್ ಮಾಡೋಣ, ನಮ್ಮ ಮಾಧ್ಯಮ ಮಿತ್ರರು ಅಷ್ಟೇ. ಸೊ ಅವ್ರು ಓಡೋಗೋರಲ್ಲ, ಇಲ್ಲೇ ನಿಂತ್ಕೊಳ್ಳೋರು, ಅವ್ರನ್ನೆಲ್ಲರೂ ಸೇರಿ ನಿಲ್ಸೋಣ. ಓಕೆ. ಸ್ವಾದಿಷ್ಟತೆಯ ಸ್ವಾದ, ತಾಜಾತನದ ಆಹ್ಲಾದ, ಉತ್ತಮ ಆರೋಗ್ಯ ಮತ್ತು ಹೆಚ್ಚಿನ ರೋಗ ನಿರೋಧಕ ಶಕ್ತಿಯ ವೃದ್ಧಿಗೆ ಈಗ ನಿಮಗೆ ಸಿಗುತ್ತಿದೆ ಉತ್ತಮ ಗುಣಮಟ್ಟದ ಪೌಷ್ಟಿಕಾಂಶ ಶ್ರೀ ವೈದಿಕ್ ಮಿಲೆಟ್ ಹೆಲ್ತ್ ಮಿಕ್ಸ್. ಇದು ಸಿರಿಧಾನ್ಯಗಳ ಸಂಪತ್ತು.